ಅವರಿಬ್ರು ಕದ್ದು ಮುಚ್ಚಿ ಪ್ರೀತಿ ಮಾಡ್ತಿದ್ರು. ಅವನಿಲ್ದೆ ಇವಳಿಲ್ಲ, ಇವಳಿಲ್ದೆ ಅವನಿಲ್ಲ. ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿದ್ರು. ಯಾರ ಬಳಿಯೂ ಹೇಳಿಕೊಂಡಿರಲಿಲ್ಲ. ಇದೇ ಅವರ ಪಾಲಿಗೆ ವಿಲನ್ ಆಗಿದೆ. ಮದುವೆಯಾದ 2 ತಿಂಗಳಿಗೆ ಪ್ರೇಯಸಿ ಜೊತೆ ಪ್ರಿಯಕರ ಸಾವಿನ ಮನೆ ಸೇರಿದ್ದಾನೆ. ಆಸ್ಪತ್ರೆ ಆವರಣ ತುಂಬಾ ಕಿಕ್ಕಿರಿದು ತುಂಬಿರೋ ಜನರು. ಅವರ ಮುಖದಲ್ಲೇನೋ ಆತಂಕ, ದುಗುಡ, ಕೆಲವರ ಕಣ್ಣಲ್ಲಿ ನೀರು. ಆಚೆ ಇಷ್ಟೆಲ್ಲ ನಡೀತಿದ್ರು ಇದ್ಯಾವುದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಶವಾಗಾರದಲ್ಲಿ ಪಕ್ಕ ಪಕ್ಕ ಮಲಗಿರೋ 2 ಜೋಡಿ ಹಕ್ಕಿಗಳ ಮೃತದೇಹಗಳು. ಪ್ರೀತಿ, ಪ್ರೇಮ, ಮೊಹಬ್ಬತ್ 2 ಹೃದಯಗಳನ್ನ ಬೆಸೆಯೋ ಸೇತುವೆ. ಎಲ್ಲೋ ಇದ್ದವರು, ಎಲ್ಲೋ ಬೆಳೆದವರು ಜೀವಕ್ಕೆ ಜೀವ ಕೊಡುವಷ್ಟು ಪ್ರೀತಿ ಮಾಡ್ತಾರೆ. ನೀನಿಲ್ಲದೆ ಎಲ್ಲವೂ ನಶ್ವರ ಎನ್ನುವಷ್ಟರ ಮಟ್ಟಿಗೆ ಒಬ್ಬರನ್ನೊಬ್ಬರು ಹಚ್ಚಿಕೊಂಡಿರ್ತಾರೆ. ಆದ್ರೆ ಮದುವೆ ವಿಷಯ ಬಂದಾಗ ಮಾತ್ರ ಪ್ರೀತಿ ಕೈ ಹಿಡಿದಿದ್ದಕ್ಕಿಂತ ಕೈ ಕೊಟ್ಟಿದ್ದೇ ಹೆಚ್ಚು. ಎಲ್ಲೋ ಅಲ್ಲೊಬ್ರು ಎಲ್ಲೊಬ್ರು ಮಾತ್ರ ಸುಖ ಸಂಸಾರದ ದೋಣಿ ಸಾಗಿಸ್ತಾರೆ. ಉಳಿದವರಿಗೆಲ್ಲ ಸಿಕ್ಕಿದ್ದು ನೋವು ಇಲ್ಲ ಸಾವು. ಹೀಗೆ ಸತ್ತು ಬಿದ್ದಿದ್ದಾರಲ್ಲ, ಇವರ ಈ ಪರಿಸ್ಥಿತಿಗೂ ಇದೇ ಪ್ರೀತಿಯೇ ಕಾರಣ. ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಭುವನಹಳ್ಳಿಯ ಚೇತನ್ ಹಾಗೂ ಮಾಗೋಡು ಗ್ರಾಮದ ನಿವೇದಿತಾ ಒಬ್ರಿಗೊಬ್ರು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾ ಇದ್ರು. ಇಬ್ಬರು ದೂರ ಸಂಬಂಧಿಯೇ ಆಗಿದ್ರಿಂದ ಯಾರ ಬಳಿಯೂ ಹೇಳ್ಕೊಂಡಿರ್ಲಿಲ್ಲ. ಇದೇ ಇವರ ಪಾಲಿಗೆ ಮುಳುವಾಗಿದೆ. ಮಗನ ಪ್ರೀತಿ ವಿಷಯ ತಿಳಿಯದ ಚೇತನ್ ಪೋಷಕರು 2.5 ತಿಂಗಳ ಹಿಂದೆ ಮದುವೆ ಮಾಡಿಸಿದ್ರು. ಆಗ್ಲೂ ಯಾರ ಬಳಿಯೂ ತನ್ನ ಪ್ರೀತಿ ಬಗ್ಗೆ ಬಾಯ್ಬಿಟ್ಟಿರ್ಲಿಲ್ಲ. ಮನಸ್ಸಲ್ಲೇ ಪ್ರೀತಿಯ ಮಹಲ್ ಕಟ್ಟಿದವ ಬಾರದ ಲೋಕಕ್ಕೆ ಪಯಣಿಸಿದ್ದಾನೆ. ನಮ್ಮಗಳ ಮಕ್ಕಳ ಹತ್ರ ನಿನ್ನ ಸಾಯಂಕಾಲ ಮದುವೆ ಮಾಡ್ಕೊಂಡಿಂದೆಲ್ಲ ತುಂಬ ಚೆನ್ನಾಗೇ ಇದ್ದಾನೆ. ನಿನ್ನ ಸಾಯಂಕಾಲ 6 ಗಂಟೆವರೆಗೂ ಮಾತನಾಡಿದ್ದಾನೆ. ಕಾರಣ ಏನು ಅಂತ ನಿಖರವಾಗಿ ಗೊತ್ತಾಗ್ತಾ ಇಲ್ಲ ಸರ್, ಅದ್ರ ಬಗ್ಗೆನೂ ಗೊತ್ತಿಲ್ಲ ಸರ್. ಎಳ್ಳಷ್ಟು ನಮ್ಮ ಮಾಹಿತಿ ಏನಿಲ್ಲ. ಚೇತನ್ಗೆ ಮದುವೆಯಾದ್ರೂ ನಿವೇದಿತಾಳನ್ನ ಬಿಟ್ಟು ಬಾಳ್ವೆ ಮಾಡೋಕೆ ಮನಸ್ಸು ಬರಲಿಲ್ಲ. ಇದ್ರೂ ಇವಳ ಜೊತೆಗೆ ಸತ್ರು ಇವಳೊಟ್ಟಿಗೆ ಅಂತ ನಿರ್ಧಾರ ಮಾಡಿದ್ದಾನೆ. ಹೀಗಾಗಿಯೇ ಬೆಂಗಳೂರಿನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ ನಿವೇದಿತಾಳನ್ನ ಕರೆಸಿಕೊಂಡಿದ್ದಾನೆ. ಮದುವೆ ಆಗಿ 3 ತಿಂಗಳಾಗಿತ್ತು. ಹುಡುಗ ಚೆನ್ನಾಗಿದೆ, ಅವನಿಗೇನು ಆ ಥರ ಏನಿಲ್ಲ. ಹೊಸ ಮದುವೆ ಆಗಿದೆ, ಅವ್ರ ಜೊತೆನೂ ಚೆನ್ನಾಗೇ ಇದ್ದ, ನಮ್ಮ ಜೊತೆನೂ ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದ್ದ. ಅನ್ಎಕ್ಸ್ಪೆಕ್ಟಾಗಿ ಮಾಡಿದೆ. ಮನೆಯವರಿಗೆ ಹೇಳಿ ಮದುವೆ ಆಗೋಕೆ ಅಂತೂ ಆಗ್ಲಿಲ್ಲ. ಸಾಯೋಕ್ಕೂ ಮುನ್ನವಾದ್ರೂ ಗಂಡ ಹೆಂಡತಿಯಾಗಿ ಕೊನೆ ಉಸಿರೆಳೆಯೋಣ ಅಂತ ತಾಳಿ ಕಟ್ಟಿದ್ದಾನೆ. ಬಳಿಕ ಇಬ್ರು ವಿಷ ಸೇವಿಸಿ ಪ್ರಾಣ ಬಿಟ್ಟಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಪ್ರೀತಿಸಿದವರೇನು ಸಾವಿನಲ್ಲೂ ಒಂದಾಗಿದ್ದಾರೆ. ಆದ್ರೆ ಚೇತನನ್ನ ಮದುವೆಯಾದ ಯುವತಿಯ ಸ್ಥಿತಿ ಏನು? ಇನ್ನು ಅರಿಶಿಣದ ಮೈ ಆರೋಕ್ಕೂ ಮುನ್ನವೇ ತಾಳಿ ಕಳಚಿ ಬಿದ್ದಿದೆ. ಒಟ್ನಲ್ಲಿ ಪ್ರೀತಿಸಿದ ವಿಷಯ ಗುಟ್ಟು ಮಾಡಿದವರು ಎಲ್ಲರನ್ನೂ ಕಣ್ಣೀರಲ್ಲಿ ಮುಳುಗಿಸಿದ್ದಾರೆ. ಕ್ಯಾಮರಾಮನ್ ಹರೀಶ್ ಕುಮಾರ್ ಜೊತೆ ಟಿ ಯೋಗೇಶ್, ಟಿವಿ5 ತುಮಕೂರು.